ಇದು ರಾವಣ್ ಮನೆ ಅಲ್ವಾ? ಗೌರ್ಮೆಂಟ್ ಅವರು ಸೀಸ್ ಮಾಡಿದ್ಮೇಲೆ ಬೇರೆಯವ್ರು ತಗೊಂಡಿರ್ಬೇಕು. ಇದೇ ಮನೇಲೆ ನೀವು ಕೆಲಸ ಮಾಡಬೇಕಾಗಿರೋದು. ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೇ? ಇದೆ. ಆದ್ರೆ ಇದಕ್ಕಿಂತ ಮುಂಚೆ ಒಂದು ದೊಡ್ಡ ಕಂಪನಿ ನಡೆಸ್ತಾ ಇದ್ರು. ಅದು ಲಾಸ್ ಆಗಿ ಈ ಪರಿಸ್ಥಿತಿಗೆ ಬಂದಿರೋದು. ಇದೆಲ್ಲ ಯಾವುದೂ ಅವ್ರ ಹತ್ರ ಹೇಳ್ಬೇಡಿ ಪ್ಲೀಸ್. ಸರಿ ಆಯ್ತು, ಬನ್ನಿ. ನಮಸ್ತೆ ಅಮ್ಮ. ಹೇಗಿದೆಯಾ ಮಂಗಳ? ಚೆನ್ನಾಗಿದ್ದೀನಮ್ಮ. ನಾನು ಹೇಳಿದ್ನಲ್ಲ ಮನೆ ಕೆಲ್ಸಕ್ಕೊಬ್ರು ಲೇಡಿ ಇದ್ದಾರೆ ಅಂತ. ಹಾ, ಅವರು ಇವರೇ, ಶಿವಗಾಮಿ ಅಂತ. ಓ, ನೋಡಕ್ಕೆ ಶ್ರೀಮಂತರ ಮನೆ ಹೆಣ್ಮಗಳ ತರ ಕಾಣಿಸ್ತಾ ಇದ್ದಾರೆ. ತುಂಬಾ ಓದಿದ್ದಾರೆ ಅನ್ಸುತ್ತೆ. ಇವರು ಮನೆ ಕೆಲಸ ಎಲ್ಲ ಮಾಡ್ತಾರಾ? ಹಾಮ್ಮ, ಮಾಡ್ತಾರೆ. ಒಂದ್ ಕಾಲದಲ್ಲಿ ಇವ್ರ ಮನೆತನ ಎಲ್ಲ ತುಂಬಾ ಚೆನ್ನಾಗಿತ್ತು. ಕೆಲ್ಸದ ಬಗ್ಗೆ ಎಲ್ಲ ಹೇಳಿದೀಯಾ? ಹಾಮ್ಮ, ಹೇಳಿದ್ದೀನಿ. ಬೇಕಾದ್ರೆ 5,000 ರೂಪಾಯಿ ಎಕ್ಸ್ಟ್ರಾ ತಗೊಳ್ಳಿ. ಬೇರೆ ಕಡೆ ಕೆಲಸ ಸಿಕ್ತು ಅಂತ ಬಿಟ್ಟು ಹೋಗು ಹಾಗಿಲ್ಲ. ಯಾವುದೇ ಕೆಲಸ ಹೇಳಿದ್ರು ಮಾಡಬೇಕು. ಈ ಕೆಲಸ ಮಾಡಕ್ಕಾಗಲ್ಲ, ಆ ಕೆಲಸ ಮಾಡಕ್ಕಾಗಲ್ಲ ಅಂತ ಕತೆ ಹೇಳು ಹಾಗಿಲ್ಲ. ಸಾಟರ್ಡೆ ಸಂಡೇ ರಜಾ ಕೊಡೋದಕ್ಕೆ ಇದು IT ಕಂಪ್ನಿ ಅಲ್ಲ. ರಜಾ ಏನಾದರೂ ಬೇಕು ಅನ್ನೋದಾದ್ರೆ 2 ದಿನ ಮುಂಚೆನೆ ಹೇಳಬೇಕಾಗತ್ತೆ. ನೋಡಿ, ಇಲ್ಲಿ ಕೆಲಸ ಮಾಡಬೇಕು ಅನ್ನೋದಾದ್ರೆ ಅಗ್ರಿಮೆಂಟ್ ಇರುತ್ತೆ. ಇನ್ನುಳಿದಿರೋ ಕಂಡೀಷನ್ಗಳೆಲ್ಲ ಈ ಅಗ್ರಿಮೆಂಟಲ್ಲಿದೆ. ಇದನ್ನ ಒಂದ್ಸರಿ ಚೆನ್ನಾಗಿ ಓದ್ಬಿಟ್ಟು ಸೈನ್ ಮಾಡಿ. ಸಂಬಳ ತಿಂಗಳಿಗೆ 30,000 ರೂಪಾಯಿ ಇರುತ್ತೆ. ಅವಾಗವಾಗ 1,000 ಕೊಡಿ, 2,000 ಕೊಡಿ, ಕಷ್ಟ ಇದೆ, ಸಂಬಳದಲ್ಲಿ ಹಿಡ್ಕೊಳ್ಳಿ ಅಂತ ಹೇಳೋ ಹಾಗಿಲ್ಲ. ಅರ್ಥ ಆಯ್ತಾ? ಓದಿ. ₹30,000 ಸಿಗ್ತಿದೆ. ಈ ದುಡ್ಡಲ್ಲಿ ನನ್ನ ಮಗಳ ಫೀಸ್ ಕಟ್ಬೋದು, ರೇಷನ್ ತಗೋಬಹುದು. ಈ ಕೆಲಸ ಏನಾದ್ರೂ ನಾನು ಮಾಡಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬೀದಿಗೆ ಬಂದ್ಬಿಡ್ತೀವಿ. ಏನ್ ಮಾಡೋದು ಇವಾಗ? ಮನೆ ಕೆಲಸ ಆದ್ರೂ ಪರವಾಗಿಲ್ಲ, ಏನು ಮಾಡಕ್ಕಾಗಲ್ಲ, ಮಾಡ್ಲೇಬೇಕು. ಯಾಕೆ? ಕೆಲ್ಸ ಇಷ್ಟ ಆಗ್ಲಿಲ್ವಾ? ಅಗ್ರಿಮೆಂಟ್ ಓದಿದ ತಕ್ಷಣ ಸುಮ್ಮನೆ ಆಗ್ಬಿಟ್ಟೆ? ಅದು ಏನಿಲ್ಲಮ್ಮ, ಓದ್ತಿದ್ದೆ ಅಷ್ಟೇ. ನನಗೆ ಒಪ್ಪಿಗೆ ಇದೆ. ಸರಿ, ಹಾಗಿದ್ರೆ ಅಗ್ರಿಮೆಂಟ್ ಸೈನ್ ಮಾಡು. ಅಗ್ರಿಮೆಂಟ್ನ ಓದಿ ಸೈನ್ ಮಾಡಿದ್ಯಾ? ಆದ್ರೂ ನನ್ನ ಕಡೆಯಿಂದ ಒಂದ್ಸರಿ ಹೇಳ್ಬಿಡ್ತೀನಿ, ಯಾವುದೇ ಕಾರಣಕ್ಕೂ 1 ವರ್ಷದೊಳಗಡೆ
ಕೆಲಸ ಬಿಡು ಹಾಗಿಲ್ಲ. ಹಾಗೇನಾದ್ರೂ ಬಿಡ್ತೀನಿ ಅಂತಂದ್ರೆ 20 ಲಕ್ಷ ಕಾಂಪನ್ಸೇಷನ್ ಕೊಡ್ಬೇಕಾಗತ್ತೆ. ಅಮ್ಮ ಆಯ್ತು ಅಮ್ಮ. ಸ್ಯಾಲ್ರಿ ಯಾವ ಡೇಟ್ಗಾಗತ್ತೆ? ಅದು ನಿನಗ್ ಬಿಟ್ಟಿದ್ದು. ನೀನ್ ಜಾಯಿನ್ ಆಗಿರೋ ಡೇಟ್ಗೆ ಸರಿಯಾಗಿ ಸ್ಯಾಲ್ರಿ ಕೊಡ್ಬೇಕು ಅಂದ್ರೂ ಸರಿನೇ, ಅಥವಾ 1ನೇ ತಾರೀಕು ಕೊಡ್ಬೇಕು ಅಂದ್ರೂ ಸರಿನೇ. ಈ ತಿಂಗಳು ನೀನು 1ನೇ ತಾರೀಕುವರೆಗೂ ಎಷ್ಟು ದಿನ ಕೆಲಸ ಮಾಡ್ತೀಯ ಅನ್ನೋದನ್ನ ಲೆಕ್ಕ ಹಾಕಿ ಕೊಡ್ತೀನಿ. ಮುಂದಿನ ತಿಂಗಳಿಂದ 1ನೇ ತಾರೀಕಿಂದ 1ನೇ ತಾರೀಕು ಲೆಕ್ಕ ಇಡ್ತೀನಿ. ಅರ್ಥ ಆಯ್ತಾ? ಆಯ್ತು ಅಮ್ಮ. ನಾಳೆಯಿಂದ ಕೆಲ್ಸಕ್ಕೆ ಬರ್ತೀನಿ. ನೋಡು, ಅಗ್ರಿಮೆಂಟು ಸ್ವಲ್ಪ ನಿರ್ದಾಕ್ಷಿಣ್ಯವಾಗಿರಬಹುದು. ಅದು ನಮ್ಮ ಸೇಫರ್ ಸೈಡ್ಗೋಸ್ಕರ ಮಾಡ್ಕೊಳ್ಳೋದು. ನಿನ್ನ ಕೆಲಸ ನನಗಿಷ್ಟ ಆದರೆ ತೀರಾ ಅಗ್ರಿಮೆಂಟನ್ನೇ ಏನು ಪಾಲಿಸೋ ಹಾಗಿಲ್ಲ. ನಿನ್ನಾಗು ಹೋಗುಗಳನ್ನ ನಾನು ನೋಡ್ಕೊಳ್ತೀನಿ. ನಮಗೆ ಬೇಕಾದ ಹಾಗೆ ನೀನು ಕೆಲಸ ಮಾಡಬೇಕು ಅಷ್ಟೇ. ಮನೆ ಕೆಲಸ ಮಾಡೋರ್ನು ನಾವು ನಮ್ಮನೆ ಸದಸ್ಯರ ಥರ ನೋಡ್ಕೊಳ್ತೀವಿ. ಮುಜುಗರ ಇಲ್ಲದೆ ಕೆಲಸ ಮಾಡಬೇಕು ಅಷ್ಟೇ. ನನ್ನ ಕಡೆಯಿಂದ ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಆಯ್ತು ಅಮ್ಮ. ಹಾಗಾದ್ರೆ ನಾಳೆಯಿಂದನೇ ಕೆಲ್ಸಕ್ಕೆ ಬರ್ತೀರಾ? ಹೌದು ಅಮ್ಮ, ನಾಳೆಯಿಂದನೇ ಬರ್ತೀನಿ. ಸರಿ, ಒಳ್ಳೇದಾಗ್ಲಿ. ಹೋಗ್ಬಿಟ್ ಬಾ. ಸರಿ ಅಮ್ಮ, ನಾನು ಹೋಗಿ ಬರ್ತೀನಿ. ಆಗ್ಲಿ.